ಕಾಲೇಜ್ ಕುಮಾರದ ಹಿಟ್ ಕಾಂಬಿನೇಷನ್ ಮತ್ತೆ ಬೆಳಿತೆರೆಗೆ ಬರುವಂಥ ಸಂದರ್ಭ. ಸೊ ಇಬ್ಬರು ಗೆಳೆಯರು ನಮ್ಮ ಜೊತೆಗಿದ್ದಾರೆ. ಇವತ್ತಷ್ಟೇ ಸಿನಿಮಾದ ಟೈಟಲ್ ಮತ್ತು ಫಸ್ಟ್ ಲುಕ್ ಲಾಂಚ್ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡ್ಸೋಣ. ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಯಾಕಂದರೆ ಒಂದೇ ವೇದಿಕೆಯಲ್ಲಿ ಈ ಥರ ಎರಡೆರಡು ಸಿನಿಮಾಗಳು ಅನೌನ್ಸ್ ಆಗಿ ತುಂಬ ದಿನಗಳಾಗಿತ್ತು. ಸೊ ಒಂದೊಳ್ಳೆ ಸಂದರ್ಭ ಅಥವಾ ಖುಷಿಯ ಸಂದರ್ಭ. ಡಿಸ್ಕೋ ಮೂಲಕ ಅಗೇನ್ ನಿಮ್ಮಿಬ್ಬರ ಕಾಂಬಿನೇಷನ್ ಬರ್ತಾ ಇದೆ. ಏನು ಪ್ಲಾನ್ ಇತ್ತು? 7 ವರ್ಷಕ್ಕೊಂದು ಸಿನಿಮಾ ಈ ಥರದ್ದು ಕೊಡಬೇಕು ಅಂತಲೇ ಇತ್ತಾ ಅಥವಾ ಹಂಗೆ ಗ್ಯಾಪ್ ಆಗ್ಬಿಟ್ಟಿತ್ತು ಹೇಗೆ ಅಂತದ್ದು? ಹಂಗೇನಿಲ್ಲ, ಎಲ್ಲರೂ ಹೇಳೋರು ಇವನಿಗೂ ಒಂದಷ್ಟು ಜನ. ಯಾಕಂದರೆ ನಮ್ಮ ಡೈರೆಕ್ಟ್ರು ಹೀರೋ ಅನ್ನೋದಕ್ಕಿಂತ ಮೋರ್ ದೆನ್ ವೇರ್ ಫ್ರೆಂಡ್ಸ್. ಅಂದರೆ ತುಂಬ ಕಮ್ಮಿ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಇರೋದ್ರಲ್ಲಿ ವಿಕ್ಕಿನೂ ಒಬ್ಬ. ಸೊ ಎಲ್ಲರೂ ಕೇಳೋರು ಮತ್ತೆ ಮಾಡಿ. ಎಲ್ಲರೂ ಜಾಸ್ತಿ ಜನ ಹೇಳ್ತಾ ಇದ್ದು ಕಾಲೇಜ್ ಕುಮಾರ 2 ಮಾಡಿ ಅಂತ. ನಾವೊಂದು 2-3 ಸರಿ ಯೋಚನೆ ಮಾಡಿದ್ವಿ, ಕಾಲೇಜ್ ಕುಮಾರ ಎಲ್ಲ 2 ಅಂತ ಬರ್ತಾಯಿದೆ, ನಾವು ಮಾಡೋದು ಬೇಡ. ಆದರೆ ಕಾಲೇಜ್ ಕುಮಾರ ಆದಮೇಲೆ ಒಂದು ವರ್ಷಕ್ಕೋ 2 ವರ್ಷಕ್ಕೋ ನಾವೇನೋ ಡಿಸ್ಕಸ್ ಮಾಡ್ಬೇಕಾದ್ರೆ ಇದೊಂದು ಇನ್ಸಿಡೆನ್ಸ್ ಹೇಳಿದ್ದು ಅಲ್ಲಿಂದ ಕಾಡ್ತಾ ಇತ್ತು. ನಾವು ಸಿಕ್ಕದಾಗೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಇದನ್ನು ಸಿನಿಮಾ ಮಾಡೋಕ್ಕೆ ನಾವೊಂದು ವಿಡಿಯೋ ಮಾಡಿದಾಗ ಅವ್ನು ಹೇಳಿದ್ನಲ್ಲ, ಅದು ಬೇರೆಯೇ ಒಂದು ವರ್ಲ್ಡ್. ಅದನ್ನು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅದು ನನ್ನ ಜಾನರು ಅಲ್ಲ. ಆಮೇಲೆ ಅದು ಒಂಥರ ನನಗೆ ತುಂಬ ಹೊಸದು. ಅದನ್ನು ಡೈಜೆಷನ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಆಯಿತು. ಆಮೇಲೆ ನಾನು ಡಿಸೈಡ್ ಮಾಡಿ ಓಕೆ ಅದನ್ನೇ ನೆಕ್ಸ್ಟ್ ಮಾಡೋಣ ಅಂತ. ಆಮೇಲೆ ವಿಕ್ಕಿ ಇದ್ದರೆ ಏನಂದರೆ ನನಗೆ ಹೀರೋ ಬಂದರು ಹಂಗೆ ಆ ಬಿಲ್ಟಪ್ ಎಲ್ಲ ಏನೂ ಇಲ್ಲದೆ, ಗೆಳೆಯ ಬಾ ಇಲ್ಲಿ ನಿಂತ್ಕೋ, ಹಿಂಗೆ ಮಾಡು. ಅವನು ಅಷ್ಟೇ, ನೋಡಿದ್ದೀನಿ ಹಿಂಗೆ ಮಾಡ್ಬೋದಾ ಅಂತ. ನಮ್ಮಲ್ಲಿ ಆ ಥರದ್ದು ಏನೂ ಒಂದು ಸಮಸ್ಯೆ ಇಲ್ದಿರೋದ್ರಿಂದ ಸೊ ಆ ಕಥೆನ ನಾನು ಡೈರೆಕ್ಷನ್ ಮಾಡೋಕ್ಕೆ ಓಕೆ ಅಂತ ಅನಿಸಿ. ಅಂದರೆ ಏನಾಗುತ್ತೆ, ಯಾವುದೇ ಡೈರೆಕ್ಟ್ರಿಗೆ ಆ ಕತೆ ಸಂಪೂರ್ಣವಾಗಿ ಡೈಜೆಷನ್ ಆದರೆ ಮಾತ್ರ ಅವನು ಅದನ್ನು ಶೂಟ್ ಮಾಡೋಕ್ಕೆ ಸಾಧ್ಯ. ಹೇಳಿ ಮಾಡಿಸೋವಂಥ ಡೈರೆಕ್ಷನ್ ಅಲ್ವಲ್ಲ. ಸೊ ನಾನು ಬೇರೆಯವ್ರ ಕತೆ ಡೈರೆಕ್ಷನ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಈ ಕತೆಗಿರೋ ತಾಕತ್ತು ಮತ್ತು ನಮ್ಮಿಬ್ಬರನ್ನು ಸೇರಿಸಿದೆ. ಆಮೇಲೆ ನಾವು ಸಖತ್ ಎಂಜಾಯ್ ಮಾಡ್ತೀವಿ. ಈಗ ಅದು ಡಿಸ್ಕಸ್ ಮಾಡ್ಬೇಕಾದ್ರೆ ನಕ್ಕು ಹೊಟ್ಟೆ ನೋವು ಬಂದ್ಬಿಟ್ಟಿದೆ ನಮಗೆ. ಅಂದರೆ ನಾವು ಎಂಜಾಯ್ ಮಾಡಬೇಕು ಫಸ್ಟು. ಸೊ ಅಲ್ಲೇ ಒಂದು ವೈಬ್ ಕೊಡ್ತಾ ಇದೆ ಈ ಸಿನಿಮಾ ಬೇರೆ ಏನೋ ಆಗುತ್ತೆ ಅಂತ. ಆಮೇಲೆ ಯಾವುದೇ ಫಾರ್ಮುಲಾಗಳು ಇಲ್ಲದೆ ಹಿಂಗೆ ಶೂಟ್ ಮಾಡಬೇಕು, ಇದೇ ಥರ ಕಾಲ್ ಶೀಟು ಎಲ್ಲದನ್ನೂ ಬ್ರೇಕ್ ಮಾಡಿ ನಾವು ಫಸ್ಟ್ ಎಂಜಾಯ್ ಮಾಡೋಣ ಅಂತ ಇದ್ದೀವಿ ಆ ಪ್ರೊಸೆಸ್ನ. ಸೊ ಅದರದ್ದು ಮೊದಲನೇ ದಿನ ಇವತ್ತು. ಸೊ ಎಲ್ಲ ಮೀಡಿಯಾದವ್ರು ಬಂದು ಬ್ಲೆಸ್ ಮಾಡಿದ್ದು ಖುಷಿಯಾಯಿತು. ಇನ್ನೂ ಒಂದು ಹೊಸ ಜರ್ನಿ ಶುರು ಮಾಡ್ತೀವಿ ಡಿಸ್ಕೋ ಜೊತೆ. ಈ 11 ವರ್ಷದ ಜರ್ನಿನಲ್ಲಿ ಅಂದರೆ ಸಾಕಷ್ಟು ಜಾನರ್ಗಳನ್ನು ಟಚ್ ಮಾಡಿದ್ರಿ, ಕೆಲಸ ಮಾಡಿದ್ರಿ, ನಿರ್ದೇಶನ ಮಾಡಿದ್ರಿ. ಅದೆಲ್ಲವನ್ನು ಹೊರತುಪಡಿಸಿ ಕತೆ ಕೇಳಿದಾಗ ಈ ಕಥೆಯನ್ನು ಸಿನಿಮಾ ಮಾಡಿದ್ರೆ ಹಿಟ್ ಆಗ್ಬೋದು ಅನ್ನೋ ಒಂದು ಸ್ಟ್ರೈಕ್ ಆಗುತ್ತೆ ಗೊತ್ತು, ಈ ಕತೆ ಮಾಡಲೇಬೇಕು ಅಂತ. ಏನು ಕಾರಣಕ್ಕೆ ಬಂತು? ಯಾವ ಒಂದು ಕಥಾವಸ್ತು ಮೇಲೆ ಇದು ಹೋಗುತ್ತೆ ಅಂತ? ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಇದನ್ನು ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಅಂತ ಮೀಡಿಯಾಗಳು ನೋಡೇ ನಂಗೆ ಅನಿಸಿದ್ದು. ಮೀಡಿಯಾದಲ್ಲಿ ಬರುವಂಥ ಇನ್ಫಾರ್ಮೇಷನ್ನ ಹೇಗೆ ಅವರು ಅನಲೈಸ್ ಮಾಡ್ಕೋತಾರೆ, ಅದನ್ನು ಹೆಂಗೆ ಅವ್ರದ್ದೊಂದು ಸ್ಟೋರಿ ಮಾಡ್ಕೋತಾರೆ ಅನ್ನೋದನ್ನು ನಾವು ಅದೇ ಮಾತಾಡ್ತಿದ್ವಿ. ಎಲ್ಲದಕ್ಕೂ ಎಷ್ಟು ಸ್ಟೋರಿಗಳು ಒಂದು ವಿಷಯಕ್ಕೆ ಒಂದು ಏನಂತಾರೆ ಸಾಕ್ಷಿ ಇಲ್ದಿದ್ದಾಗ ಅದೆಷ್ಟು ಇದೆಲ್ಲ ಆಗುತ್ತಲ್ಲ. ಸೊ ಆ್ಯಕ್ಚುಲಿ ಮೀಡಿಯಾದಲ್ಲಿ ಬರೋ ಸುದ್ದಿಗಳೇ ನಮ್ಗೆ ಇನ್ಸ್ಪೈರ್ ಅಂತ ಹೇಳ್ಬೋದು. ಅಂದರೆ ಅದು ವರ್ಕ್ ಆಗ್ತಿದೆ ಅಂದರೆ ಇದು ವರ್ಕ್ ಆಗುತ್ತೆ ಅಂತ ಒಂದು ಸ್ಟ್ರಾಂಗಾಗಿ ಬಿಲೀಫ್ ಮಾಡಿದ್ದೀವಿ. ಸೊ ಅಗೈನು ಹೇಳೋದಲ್ಲ, ಇದ್ರ ಬಗ್ಗೆ ತುಂಬ ಹೇಳೋಕ್ಕಾಗಲ್ಲ, ಕತೆಗಾರರು ಬೈತಾರೆ ನನಗೆ. ಕತೆಗಾರ ಕಡೆಗೆ ಹೋಗ್ಬಿಡ್ತೀನಿ. ವಿಕ್ಕಿ ಅವರು ಬರವಣಿಗೆಯಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ ಅನ್ನೋದು ಈಗ ಕಾಲಪತ್ರ ಮೂಲಕ ಗೊತ್ತಾಯಿತು. ಆ ಥರದೊಂದು ಕತೆ ಇಟ್ಕೊಂಡು ಚಿತ್ರ ತರೋದು ಭಾಳ ಕಷ್ಟ. ಸೊ ಅದ್ರಲ್ಲಿ ಗೆದ್ದಿದ್ದೀರಿ. ಸೊ ಈಗ ನಿಮ್ಮ ಕತೆನೇ ಈಗ ಸಿನಿಮಾಗೆ ಬರ್ತಿರೋವಂಥದ್ದು. ಸೊ ಡಿಸ್ಕೋ ಕತೆ ಈ ಥರದೊಂದು ರೂಪ ಕೊಟ್ಟು ಸಿನಿಮಾ ಮಾಡಬೇಕು ಅನ್ನೋ ಕನಸು ಯಾವಾಗ ಸ್ಟಾರ್ಟ್ ಆಯಿತು, ಏನಕ್ಕೆ ಅದು? ಅಂದರೆ ಆ್ಯಕ್ಚುಲಿ ಈ ಕತೆನ ಈ ಬೇರೆ ಸಿನಿಮಾ ಕತೆ ಮಾಡ್ತಾ ಇರ್ತಿದ್ವಲ್ಲ, ಆ ಗ್ಯಾಪಲ್ಲಿ ಸುಮ್ಮನೆ ಈ ಕತೆ ಹೇಳಿದೆ ಟೈಮ್ ಪಾಸ್ ಆಗಲಿ ಅಂತ. ಎಲ್ಲರೂ ಬೋರ್ ಆಗಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಆವಾಗ ನಮ್ಮೂರಲ್ಲಿ ಒಂದು ಸರಿ ಹಿಂಗಾಗಿತ್ತು ಅಂತ ಯಾವಾಗಲೂ ಹೇಳಿದೆ. ಅದು ಹೇಳ್ಬೇಕಾದ್ರೆ ಅದು ಹೇಳ್ತಾ ಎಲ್ಲರಿಗೂ ತುಂಬ ಆ್ಯಕ್ಚುಲಿ ಇದನ್ನು 2-3 ಜನ ಡೈರೆಕ್ಟ್ರು ಕೇಳಿದರು. ಬಟ್ಟು ಮಾಡೋಣ ಅಂತೇಳಿ. ಬಟ್ಟು ನನಗೇನಂದರೆ ಸಂತೋರ್ದು ನಮ್ಮದು ರ್ಯಾಪೋ ಚೆನ್ನಾಗಿರೋದ್ರಿಂದ, ಇಬ್ಬರದು ಮನಸ್ಥಿತಿ ಒಂದೇ ಆಗಿರೋದ್ರಿಂದ ಈ ಕತೆ ಅಂದರೆ ಅದು ಶೂಟ್ ಮಾಡೋ ವೆರೈಟಿಲಿ ಅದು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಯಾಕೆ ಹಿಂಗೆ ಹೇಳಿದ್ವು ಅಂತ. ಆ ಥರದ್ದೊಂದು ಟಿಪಿಕಲ್ ಒಂದು ಒರಿಜಿನಲ್ ಜೀವನ ಶೈಲಿಯಲ್ಲಿ ನಡೆಯುತ್ತಲ್ಲ ಒಂದು ಕತೆ. ಟಿಪಿಕಲ್ ಅಂದರೆ ಯಾವುದೇ ಸಿನಿಮ್ಯಾಟಿಕ್ ಲಿಬರ್ಟಿಗಳನ್ನ ತಗೊಳ್ದೇನೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಬೇಕಾಗಿದ್ದಂಥ ಕತೆ ಇದು. ಅದನ್ನು ಸಂತೋರು ಮೊದಲನೇ ಸಿನಿಮಾ ಮಾಡಿದಾಗ ಅಲೆಮಾರಿಲಿ ತುಂಬ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಗುರು ಮಚ್ಚುಗಿಚ್ಚು ತೊಗೊಂಡು ಯಾವ್ದಾದ್ರು ಆ್ಯಕ್ಷನ್ ಸಿನಿಮಾ ಮಾಡು, ನೀವು ಬರೀ ಫ್ಯಾಮಿಲಿ, ನಮ್ಮ ಕಾಲೇಜ್ ಕುಮಾರ ಬರೀ ಫ್ಯಾಮಿಲಿ ಕಾಮಿಡಿ ಸಿನಿಮಾ. ಅದಕ್ಕೆ ಈ ಕಥೆಯಲ್ಲಿ ಎಲ್ಲವೂ ಇದೆ. ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಜರ್ನಿ ಇದೆ, ತುಂಬ ಊರುಗಳ ಟ್ರಾವೆಲಿಂಗ್ ಇದೆ, ಎಲ್ಲ ಇರುವಂಥ ಒಂದು ಸಟೈರ್ ಕಾಮಿಡಿ ಇರುವಂಥ ಒಂದು ಟ್ರಾವೆಲ್ ಫನ್ ಓರಿಯೆಂಟೆಡ್ ಆ್ಯಕ್ಷನ್ ಮೂವಿ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ. ಆ ಥರದ್ದು ಎಲ್ಲ ಎಲಿಮೆಂಟ್ಸ್ ಇರೋದ್ರಿಂದ. ಆಮೇಲೆ ನನ್ನ ಕ್ಯಾರೆಕ್ಟರ್ ಏನು ಅಂದರೆ
ನಾನು ಆ್ಯಕ್ಚುಲಿ ಒರಿಜಿನಲ್ ನಂದು 3 ಸಿನಿಮಾದಲ್ಲಿ ನಾನು ಆ ಸಿನಿಮಾ ಕತೆ ಕ್ಯಾರೆಕ್ಟರ್ ಆಗಿದ್ದೆ. ಆ್ಯಕ್ಚುಲಿ ನಂದು ಒರಿಜಿನಲ್ ಕ್ಯಾರೆಕ್ಟ್ರೇ ಡಿಸ್ಕೋ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ನೀವೇ ಒರಿಜಿನಲ್ ಡಿಸ್ಕೋ ಆಗಾದ್ರೆ ಕಥೆನಲ್ಲಿರುವಂಥದ್ದು ರಿಯಲ್ ಸ್ಟೋರಿನಲ್ಲಿ. ಅಂದರೆ ಈ ಸಿನಿಮಾದಲ್ಲಿ ಟೂ ಮಚ್ ತರಲೇ ಇದ್ದಾನೆ ಪಾತ್ರ. ನಾನು ಆ್ಯಕ್ಚುಲಿ ಬೇಸಿಕಲಿ ಅಷ್ಟು ತರಲೇ ಇಲ್ಲ. ಈ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಕಥೆಗೋಸ್ಕರ ಡೆವಲಪ್ ಮಾಡಿದ್ದೀವಿ. ಬಟ್ ಅದ್ರ ಸೋಲ್ ಇದೆಯಲ್ಲ ಅದು ಇವನಲ್ಲೇ ಇದೆ. ಅಂದರೆ ಅವ್ನು ಆ್ಯಕ್ಟಿಂಗೇ ಮಾಡ್ಬೇಕಾಗಿಲ್ಲ, ಅದು ಕಾಸು ಕೊಡಬೇಕಾಗಿಲ್ಲ.